ನಂಗೆ ಸ್ವಲ್ಪ ಕೆಲಸ ಅದ, ಬಂದ್ಬಿಡ್ತೀನಿ. ಸರ್, ನನ್ನ ಆಟೋಲಿ ನಾನು ಹೋಗಿರ್ಲಾ? ಇಲ್ಲ, ಒಂದು 5 ನಿಮಿಷ ಅಷ್ಟೆ, ಬಂದ್ಬಿಡ್ತೀನಿ. ಸರ್ ನಮಸ್ಕಾರ ಸರ್, ಬನ್ನಿ ಸರ್. ನಮಸ್ತೆ. ಲೇಡೀಸ್ ಉಂಗ್ರ ಬೇಕಾಗಿತ್ತು. ಲೇಡೀಸ್ ಉಂಗ್ರನಾ? ಕೂತ್ಕೊಳ್ಳಿ ಸರ್, ತೋರಿಸ್ತೀನಿ. ಸರ್ ಇದು ನೋಡಿ ಸರ್. ಇದು ಕಮಲಿಯವ್ರ ಕೈಗೆ ಚೆನ್ನಾಗಿ ಕಾಣುತ್ತಾ? ಸರ್, ಇದನ್ನ ಪ್ಯಾಕ್ ಮಾಡಿ. ಇದನ್ನೇ ಸರ್. ಸರ್ ಸೈಜು ಸೈಜ್ ಗೊತ್ತಿಲ್ಲ ಸರ್. ಸರ್, 1 ನಿಮಿಷ ಆಚೆ ಬರ್ತೀರಾ? ಓಕೆ ಬನ್ನಿ. ಅಲ್ಲಿ ನಿಂತಿದಾರಲ್ಲ, ಅವ್ರ ಬೆರಳು ಸೈಜ್ಗೆ ಉಂಗ್ರ ಕೊಡಿ ಸರ್. ಸರ್ ಹಾಗೆ ನೋಡಿದ್ರೆ ಸೈಜ್ ಹೇಗೆ ಗೊತ್ತಾಗುತ್ತೆ ಸರ್? ಅವ್ರಿಗೆ ನೀವು ಉಂಗ್ರ ತಗೋತಾ ಇರೋದು? ಹೌದು ಸರ್, ಮತ್ತೆ ಅವ್ರನ್ನೇ ಕರಿಬೋದಲ್ವಾ? ಸರ್, ನಾನು ಅವ್ರನ್ನ ಹಾಗೆ ಕರೆಯೋದಕ್ಕೆ ಕಷ್ಟ ಆಗುತ್ತೆ. ಒಂದು ಹೆಲ್ಪ್ ಮಾಡ್ತೀರಾ? ನೀವೇ ಹೋಗಿ ಬೆರಳು ಸೈಜ್ ತಿಳ್ಕೊಂಬರೋದಕ್ಕಾಗತ್ತಾ ಪ್ಲೀಸ್? ಏನ ಸರ್, ಪ್ಲೀಸ್ ಇಲ್ಲ ಅನ್ಬೇಡಿ ದಯವಿಟ್ಟು. ಓಕೆ ಸರ್. ಸರಿ, ಅವ್ರು ಯಾರು? ನನ್ನ ಹೆಂಡತಿ. ನಿಮ್ಮ ಹೆಂಡ್ತಿನಾ? ಸರ್, ನಿಮ್ಮ ಹೆಂಡ್ತಿ ಬೆರಳಿನ ಸೈಜ್ ಕೇಳಕ್ಕೆ ನಾಚಿಕೆಯಾಗಿ ನನ್ನನ್ನು ಕಳಿಸ್ತಾ ಇದ್ದೀರಾ? ಅಲ್ಲ, ಈಗ ಆ್ಯಕ್ಚುಲಿ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ. ಸೊ ನೀವು ಹೋಗಿ ತಿಳ್ಕೊಂಬಂದ್ರೆ ಒಳ್ಳೇದಾಗತ್ತೆ. ಅನ್ಕೊಂಡೆ ನಿಮ್ಮಿಬ್ರ ಮಧ್ಯೆ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಗೋಲ್ಡ್ ಕೊಟ್ಟು ಕೋಡ್ ಮಾಡಬೇಕು ಅಂತಿದ್ದೀರಾ. ಯೋಚನೆ ಮಾಡಬೇಡಿ ಸರ್. ಹಣ ನೋಡಿದ್ರೆ ಹೆಣನೂ ಹೇಗೆ ಬಾಯ್ ಬಿಡುತ್ತೋ, ಗೋಲ್ಡ್ ನೋಡಿದ್ರೆ ಹೆಂಡ್ತಿನೂ ಬಾಯ್ ಬಿಡ್ತಾಳೆ ಸರ್. ಸರ್, ನೀವು ತಿಳ್ಕೊಂಡಿರೋ ಹಾಗೆ ನನ್ನ ಹೆಂಡತಿ ಹಾಗಲ್ಲ. ಅವ್ರು ಸ್ವಲ್ಪ ತುಂಬಾನೇ ಡಿಫ್ರೆಂಟ್. ಸರ್ ಪ್ಲೀಸ್ ಸರ್. ಮತ್ತೆ ಕರಿಬೋದಲ್ವಾ? ಪ್ಲೀಸ್ ಸರ್. ಓಕೆ. ಮೇಡಮ್ ನಮಸ್ಕಾರ. ಮೇಡಮ್ ನಮ್ಮವರೊಬ್ರು ಉಂಗುರ ಆರ್ಡರ್ ಮಾಡಿದ್ದಾರೆ, ಸೇಮ್ ನಿಮ್ಮ ಥರನೇ ಇದ್ದಾರಂತೆ ಮೇಡಮ್. ಅವ್ರ ಕೈ ಬೆರಳು ಕೂಡ ನಿಮ್ಮ ಕೈ ಬೆರಳಷ್ಟೇ ಸೈಜ್ ಅಂತೆ ಮೇಡಮ್. ಸ್ವಲ್ಪ ನಿಮ್ಮ ಕೈ ಬೆರಳು ಕೊಡ್ತೀರಾ? ಅಯ್ಯೋ, ಯಾರ್ ಸರ್ ನೀವು? ನಂತವ್ ಬಂದು ಯಾಕೆ ಹಿಂಗೆಲ್ಲ ಕೇಳ್ತಿದ್ದೀರಾ? ಈ ರಿಂಗ್ ಹಾಕಿ ನೋಡ್ತೀನಿ ಮೇಡಮ್. ಸರ್, ನನ್ನ ಗಂಡ ನೀವು ಹಿಂಗೆಲ್ಲ ಕೇಳ್ತಿರೋದನ್ನ ಕೇಳಿಸ್ಕೊಂಡ್ರೆ ಆಟಯ್ಯ. ನೀವು ಕೇಳಿದ್ರಿ ಅಂತ ನನ್ನ ಕೈ ಬೆರಳು ಕೊಡ್ಬೇಕಾ? ಅಯ್ಯೋ ಮೇಡಮ್, ತಪ್ಪು ತಿಳ್ಕೊಬೇಡಿ. ಜಸ್ಟ್ ಈ ರಿಂಗ್ನ ನಿಮ್ಮ ಬೆರಳಿಗೆ ಹಾಕಿ ನೋಡ್ತೀನಿ ಅಷ್ಟೇ. ಸರ್, ಮತ್ತೆ ಹೇಳ್ತಿದ್ದೀನಿ, ನನ್ನ ಗಂಡನ್ ಕರೀಲ ಇವಾಗ. ಮೇಡಮ್, ನಿಮ್ಮ ಗಂಡನೇ ಮೇಡಮ್ ಕಳಿಸಿದ್ದು, ಬೇಕಾದ್ರೆ ಅಲ್ಲಿ ನೋಡಿ. ಆಯ್ತೈತೆ ಸರ್. ಈ ಮನೆಯಲ್ಲಿ ನಿನ್ನ ಮಾತೇ ಫೈನಲ್. ನೀನೊಂದು ಮಾತು ಹೇಳಿದ್ರೆ ಪ್ರತಿಯೊಬ್ಬರು ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಆದರೂ ರಚನಾ ನಿನ್ನ ಮಾತು ಮೀರಿ ಮನೆ ಬಿಟ್ಟು ಹೋಗಿ ಅಮರ್ನ ಮದುವೆ ಮಾಡಿಕೊಂಡ್ಲು. ಅದ್ರ ಬಗ್ಗೆ ನಿನಗೆ ಇವತ್ತಿಗೂ ಬೇಸರ ಇದೆ. ಹಾಗೆ ಅವ್ರನ್ನ ನೀನು ಇಲ್ಲಿ ತನಕ ಒಪ್ಕೊಂಡೇ ಇಲ್ಲ. ಆ ನೋವು ಅವ್ರಿಗೂ ಇದೆ ತಾರ. ಈಗಷ್ಟೇ ಅವ್ರು ಆಡಿದ ಮಾತುಗಳನ್ನೆಲ್ಲ ನೀನು ಕೇಳಿಸ್ಕೊಂಡೆ ಅಲ್ಲ. ನಿನ್ನ
ನಿನ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಂದಂತೂ ಸತ್ಯ ತಾರ, ನಾವೇ ಹುಡುಕಿದ್ರು ನಮ್ಮ ರಚ್ಚುಗೆ ಅಮರ್ ಅಂತ ಗಂಡನ ನಾವು ತರೋಕ್ಕಾಗ್ತಿರ್ಲಿಲ್ಲ. ಈಗಿನ ಕಾಲ ತುಂಬ ಮುಂದುವರೆದಿದೆ ತಾರ. ಎಷ್ಟೋ ಹುಡುಗರು ಮದುವೆ ಮುಂಚೆನೇ ಸಂಸಾರ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರಚ್ಚು ಅಮರ್ ನೀನು ಅವರಿಬ್ಬರನ್ನು ಒಪ್ಕೊಳ್ಳೋ ತನಕ ಇಬ್ಬರು ದೂರ ದೂರನೇ ಇರಬೇಕು, ಸಂಸಾರ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ನಡ್ಕೋತಾ ಇದ್ದಾರೆ. ನನಗೆ ಗೊತ್ತು ನಾನು ಹೀಗೆ ಮಾತಾಡೋದು ನಿನಗಿಷ್ಟ ಇಲ್ಲ. ಆದರೆ ಥರ ನನಗನ್ಸಿದ್ದನ್ನ ನಾನು ನಿನಗೆ ಹೇಳಲೇಬೇಕಲ್ವ. ಅಮ್ಮರಿಗೆ ಇರೋಕ್ಕೆ ಮನೆ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಶ್ರೀಮಂತಿಕೆ ಇಲ್ಲ. ಆದರೆ ಅವನಿಗೊಂದೊಳ್ಳೆ ಮನಸ್ಸಿದೆ ತಾರ. ಆ ಮನಸ್ಸಿನ ತುಂಬ ನಮ್ಮ ಮಗಳಿಗೋಸ್ಕರ ಪ್ರೀತಿ ಇದೆ. ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿ ಇರಬೇಕಾಗಿದ್ದು ಪ್ರೀತಿ ಅಲ್ವಾ ತಾರ. ಆ ಪ್ರೀತಿನೇ ಇಲ್ಲ ಅಂದರೆ ಬೇರೆ ಇನ್ನೇನಿದೇನು ಪ್ರಯೋಜನ ಅಲ್ವಾ? ತಾರ, ನಮ್ಮ ಮಗಳನ್ನ ನಾವಿಬ್ರು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಅಮರ್ ಪ್ರೀತಿಸ್ತಾನೆ. ಅವರಿಬ್ರು ಖುಷಿಯಾಗಿರ್ಬೇಕು. ಹಾಗಂತ ನೀನು ಅಮರ್ನ ಒಪ್ಕೋಬೇಕು ಅಂತ ನಾನು ಖಂಡಿತ ನಿನ್ನ ಫೋರ್ಸ್ ಮಾಡೋದಿಲ್ಲ. ನಿನಗೆಲ್ಲ ಗೊತ್ತಿದೆ. ನಿನಗೇನು ಸರಿ ಅನ್ಸುತ್ತೋ ಹಾಗೆ ಮಾಡು. ಡೆಸಿಷನ್ ಈಸ್ ಯುವರ್ಸ್. ಸರ್, ನಿಮ್ಮಂಥ ಗಂಡ ಹೆಂಡ್ತಿನ ನಾನು ನೋಡೇ ಇಲ್ಲ ಸರ್. ಎಷ್ಟು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀರಾ ಸರ್. ನಿಮ್ಮ ಹೆಂಡತಿ ಬೆರಳಿಗೆ ಕರೆಕ್ಟಾಗಿ ಆಗುತ್ತೆ ಸರ್ ಈ ಉಂಗುರ. ನನ್ನ ಸೆಲೆಕ್ಷನ್ ಅಂದರೆ ಸುಮ್ಮನೆನಾ? ಸೆಲೆಕ್ಷನ್ ಏನೋ ಮಾಡ್ಬಿಟ್ರಿ ಸರ್, ಕೊಡಕ್ ಧೈರ್ಯ ಬೇಕಲ್ವಾ? ಆದ್ರೂ ನಿಮ್ಮ ಹೆಸರು ಹೇಳ್ದೆ ಮೇಡಮ್ ಅವ್ರಿಗೆ ತುಂಬಾ ನಾಚ್ಕೊಬಿಟ್ರು ಸರ್. ಏನ್ ಲವ್ ಸರ್ ನಿಮ್ಮ ಮೇಲೆ. ಪ್ಯಾಕ್ ಮಾಡ್ಲಾ ಸರ್? ಯಾ ಶೋರ್, ಪ್ಯಾಕ್ ಮಾಡಿಬಿಡಿ. ಓಕೆ ಸರ್. ಇದನ್ನ ಪ್ಯಾಕ್ ಮಾಡಿ. ಹೊರಡಣ? ಹಾಂ. ಕಮಲಿ ಅವ್ರಿಗೆ ರಿಂಗ್ ತಗೊಂಡಿದ್ದಾಯ್ತು. ಇನ್ನೇನಿದ್ರು ಮನೆಗೆ ಹೋಗಿದ ತಕ್ಷಣ ಅವ್ರ ಬೆರಳಿಗೆ ಉಂಗುರ ಹಾಕಿ ವಿಶ್ ಮಾಡೋದಷ್ಟೇ ಬಾಕಿ. ರಿಷಿ, ಕಮಲಿ,
ಬನ್ನಿ ಒಂದು ನಿಮಿಷ. ಏನಾಯ್ತಮ್ಮ? ಇವತ್ತು ಒಂದು ವಿಷಯದ ಬಗ್ಗೆ ನಿರ್ಧಾರ ತಗೊಂಡಿದ್ದೀನಿ. ರಚನಾ, ಬಾಯಿಲಿ. ಏನಮ್ಮ? ನೀನು ನಿನ್ನ ಪ್ರೀತಿ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ನಿನ್ನ ಇಷ್ಟ ಬಂದ ಹಾಗೆ ನಡ್ಕೊಂಡೆ. ಅಮರ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಾ ಪ್ರೀತಿ ಮಾಡಿದೆ. ಯಾರಿಗೂ ಹೇಳ್ದೆ ಅವನ ಜೊತೆಗೆ ಹೋದೆ, ಮದುವೆನೂ ಆದೆ. ಅಲ್ಲ ಅಮ್ಮ, ಅದು ಆಗ ನೀನು ಮಾಡಿದ ದೊಡ್ಡ ತಪ್ಪು ಅನ್ನೋ ಅಭಿಪ್ರಾಯ ನನಗಿತ್ತು. ಆದರೆ ಈಗ ಅಮರ್ ಜೊತೆ ನೀನು ಸಂತೋಷವಾಗಿರೋದನ್ನ ನೋಡಿ ನನಗೂ ಸಮಾಧಾನ ಆಗಿದೆ. ಆದರೂ ಅಮರ್ ಈ ಮನೆಗೆ ಬಂದರೆ ಅಪರಿಚಿತನ ಥರ, ಹೊರಗಿನವನ ಥರ ಇರ್ತಾನೆ. ಇದಕ್ಕೆ ಕಾರಣ ನಾನು ಅವನನ್ನ ಅಳಿಯ ಅಂತ ಸ್ವೀಕರಿಸದೇ ಇರೋದು ಆಗಿರತ್ತೆ. ಒಬ್ಬ ತಾಯಿಗೆ ತನ್ನ ಮಕ್ಕಳು ಖುಷಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ. ನಾನು ಅಷ್ಟೇ ನನ್ನ ಮಗಳು ಖುಷಿಗೋಸ್ಕರ ಒಂದು ನಿರ್ಧಾರ ತಗೋತಾ ಇದ್ದೀನಿ. ಇವತ್ತಿಂದ ಅಮರ್ನ ನಾನು ಅಳಿಯ ಅಂತ ಒಪ್ಕೋತಾ ಇದ್ದೀನಿ. ಅಮ್ಮ, ನಿಜನಾ? ಹೌದು ಮಗಳೇ, ನೀನು ಈಗಲೇ ಹೋಗಿ ಅಮರ್ನ ಕರ್ಕೊಂಡು ಬಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮಾಮ್, ನನ್ನ ಕನಸೇ ಕಾಣಬಾರ್ದು ಮಾಮ್. ಯಾಕಂದ್ರೆ ನನ್ನ ಯಾವ ಡ್ರೀಮ್ಸು ನಿಜ ಆಗಲ್ಲ. ನಾನು ಗೆದ್ದೆ ಅನ್ನೋ ಖುಷಿ ಪಡೋಷ್ಟರಲ್ಲಿ ನಾನು ಸೋಲ್ತಾನೆ ಇದ್ದೀನಿ ಮಾಮ್. ನನ್ನ ಪೊಸಿಷನ್ ಹೋಯ್ತು, ನನ್ನ ಪವರ್ ಹೋಯ್ತು. ಅದು ಹೋದ್ರೆ ಹೋಗ್ಲಿ, ಬಟ್ ನನ್ನ ರಿಷಿನೂ ಹೋದ ಮಾಮ್. ಅವನ ಕಮ್ಮಿನ ಬೈಕಲ್ಲಿ ಕೂರಿಸ್ಕೊಂಡು ಹೋದ. ಆ ಸೀನ್ ನೋಡಿ ನಂಗೆ ಹೇಗಾಯ್ತು ಗೊತ್ತಾ? ಕಮಲಿ ಎಷ್ಟು ಶಾರ್ಪ್ ಗೊತ್ತಾ ಮಾಮ್. ಅವರಿಬ್ರು ಮಧ್ಯೆ ಡಿವೋರ್ಸ್ ವಿಷಯ ಬಂದಿದ್ರು. ಅವರಿಬ್ರು ಮಧ್ಯೆ ನನ್ಗೆ ಎಷ್ಟೇ ಜಗಳ ತಂದು ಹಾಕಕ್ ಟ್ರೈ ಮಾಡಿದ್ರು. ಅದನ್ನೆಲ್ಲ ಮರೆತು ಅವಳು ಇವತ್ತು ಆ ರಿಷಿ ಜೊತೆ ಹೋದ್ಲು. ಆ ರಿಷಿಗೂ ಬುದ್ಧಿ ಇಲ್ಲ ಮಾಮ್. ಅವನು ಅವಳನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಹೋದ. ಮಾಮ್, ಆ ಕಮಲಿ ರಿಷಿನ ಅದು ಹೇಗೋ ಅಟ್ರಾಕ್ಟ್ ಮಾಡಿಬಿಡ್ತಾಳೆ ಮಾಮ್. ಅವಳು ಮಳ್ಳಿ ಥರ ಮರಳು ಮಾಡೋದ್ರಲ್ಲಿ ಶಿ ಇಸ್ ಅನ್ ಎಕ್ಸ್ಪರ್ಟ್. ಸಾಕು ಬೇಬಿ, ನೀನೇ ನಿನ್ನ ಶತ್ರುನ ಹೊಗಳ್ತಿದ್ಯಲ್ಲ, ಆ ಥರ ಹೊಗಳೋದನ್ನ ಬಿಟ್ಟು ನೀನು ಶಾಪ್ ಮಾಡ್ಕೊಳ್ಳೋದು ನೋಡು. ಕಮಲಿರೋ ಸ್ವಲ್ಪನಾದರೂ ಬುದ್ಧಿವಂತಿಕೆ, ಧೈರ್ಯ ನಿನ್ನಲ್ಲಿದೆಯಾ? ಇಲ್ಲ. ಯಾಕಂದರೆ ನಿನಗೆ ನಿನ್ನ ಬಗ್ಗೆನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ನೋ ಮಾಮ್, ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ. ನಾನು ನಿಜನೇ ಹೇಳ್ತಾ ಇದ್ದೀನಿ. ಆ ಕಮಲಿಗೆ ಏನೋ ಪವರ್ ಇದೆ ಮಾಮ್. ಆ ರಿಷಿಗೆ ಅವಳ ಮೇಲೆ ಎಷ್ಟು ಕೋಪ ಇದ್ರು ಅವನು ಅವಳನ್ನ ನೋಡಿದ ತಕ್ಷಣ ಕರ್ಗೋಗ್ತಾನೆ ಮಾಮ್. ಆ ಕಮಲಿ ಅದೇನು ಮಾಟ ಮಂತ್ರ ಮಾಡಿದಾಳೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಲುಕ್ ಬೇಬಿ, ನಿನ್ನ ಶತ್ರು ಬಗ್ಗೆ ನಿನಗೆ ಭಯ ಇದ್ದರೆ ಆಟೋಮ್ಯಾಟಿಕ್ಕಾಗಿ ನೀನು ಸೋತು ಹೋಗ್ತೀಯ. ಅದೇ ಶತ್ರುನ ಎದುರಿಸ್ತೀನಿ ಅನ್ನೋ ಧೈರ್ಯ ನಿನಗಿದ್ರೆ ಗೆಲ್ತೀಯ. ಅವಳು ಏನೂ ಅಲ್ಲ,
ನನ್ನ ಉಗ್ರಿಗೂ ಸಮ ಅಲ್ಲ ಅಂತ ನೀನು ಅನ್ಕೋ. ಆಗ ನೋಡು ನಿನ್ನ ದಾರಿ ಕ್ಲಿಯರ್ ಆಗುತ್ತೆ, ಗುರಿ ಬೇಗ ಸಿಗುತ್ತೆ, ಗೆಲುವು ಸುಲಭ ಆಗುತ್ತೆ. ಅದನ್ನೇ ನಾನು ಡೈಲಿ ಟ್ರೈ ಮಾಡ್ತಿಲ್ವಾ ಮಾಮ್? ಬಟ್ ಎಂಡ್ ಆಫ್ ದ ಡೇ ಆಗೋದೇನು? ಎಲ್ಲ ಕಮಲಿ ಫೇವರ್ ಆಗಿ ನಡೆಯೋದು. ಈಗ ನೋಡಿ, ಅವ್ಳು ಸ್ಟೇಟಿಗೆ ಫಸ್ಟ್ ಬಂದಿದ್ದಾಳೆ ಮಾಮ್. ಎಲ್ಲರೂ ಅವಳನ್ನೇ ಪ್ರೇಸ್ ಮಾಡಿ ನನ್ನನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಯಾವಾಗಲೂ ನನಗೆ ಸೋಲೇ ಸಿಗೋದು ಮಾಮ್. ಅದು ಬಿಟ್ಟರೆ ಏನೂ ಇಲ್ಲ. ರಚನಾ ಲೈಫ್ ಸರಿ ಹೋಯಿತು. ಅಪ್ಪ ಅಮ್ಮ ಈಗ ಖುಷಿಯಾಗಿದ್ದಾರೆ. ನಾನು ಕಮಲಿ ಅವರು ಸರಿ ಹೋಗಿಲ್ಲ ಅಂತ ಅವ್ರು ಗಮನಿಸ್ತಿದ್ದಾರೆ. ಕಮಲಿ ಅವ್ರ ವಿಚಾರದಲ್ಲಿ ನಾನು ಬದಲಾಗಿದ್ದೀನಿ ಅಂತ ಮನೆಯವರೆಲ್ರಿಗೂ ಮನವರಿಕೆ ಆಗಬೇಕು. ಮುಖ್ಯವಾಗಿ ಕಮಲಿ ಅವ್ರಿಗೆ. ಆಗ ಅವರು ಅವ್ರ ನಿರ್ಧಾರದಿಂದ ಹಿಂದೆ ಸರಿಬಹುದು. ಬಹುಶಃ ನನ್ನ ಕೋಪನ ನೋಡಿ ಅವ್ರಿಗೂ ಬೇಸತ್ತು ಈ ಡಿಸಿಷನ್ ತೊಗೊಂಡಿರ್ಬೋದು. ಕಮಲಿ ಅವ್ರಿಗೆ ಈಗಲೂ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಇದೆ, ಅದು ನಂಗೆ ಚೆನ್ನಾಗಿ ಗೊತ್ತು. ಆದರೆ ಕಮಲಿ ಅವ್ರಿಗೆ ನಾನು ಹೇಗೆ ಕ್ಷಮೆ ಕೇಳೋದು? ಹೋಗಿ ನೇರವಾಗಿ ಕ್ಷಮೆ ಕೇಳ್ಬಿಡ್ಲಾ? ಬೇಡ ಬೇಡ. ಕಮಲಿ ಯವರೇ, ನಿಮಗೆ ತುಂಬ ನೋಯಿಸಿದ್ದೀನಿ. ಸಾರಿ ಕೇಳೋದು ತುಂಬ ಚಿಕ್ಕ ಪದ. ಈಗಲೇ ನಿಮ್ಮ ಮುಂದೆ ಬಂದು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅನ್ನಿಸ್ತಿದೆ. ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಕಮಲಿ ಅವರೇ. ನಿಮಗೆ ಒಂದು ಸರ್ಪ್ರೈಸ್. ಈಗ ಕಮಲಿ ಅವ್ರನ್ನ ಇಲ್ಲಿ ಕರಿಬೇಕು. ಕೆಳಗಡೆ ಎಲ್ಲರೂ ಇದ್ದಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂದರೆ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಈಗೇನು ಮಾಡೋದು? ಕಾಲ್
ಕಾಲ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಮೆಸೇಜ್ ಮಾಡೋಣ. ಕಮಲಿ ಅವರೇ ರೂಮ್ಗೆ ಬನ್ನಿ.